ಹೆಲೋ ಮನೋಜ್ ಗೌಡ ಅವರೇ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳಿ ಮ್ಯಾಮ್. ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ತುಂಬ ಇತ್ತು ಮ್ಯಾಮ್. ಟ್ರೇಡಿಂಗ್ ಅಂದರೆ ಗ್ಯಾಮ್ಲಿಂಗ್ ಥರ ನೋಡ್ತಾರೆ. ಮನೇಲಿ ಕೂಡ ಒಪ್ತಾ ಇರಲಿಲ್ಲ. ಟ್ರೇಡಿಂಗ್ ಅಂದರೆ ಈ ಥರ ಜೂಜಾಟ ಆ ಥರ ಅಂತಾರೆ. ಇವಾಗ ಆ ಥರ ಇಲ್ಲ ನನಗೆ ಇಲ್ಲಿ ಬಂದಾಗಿಂದ. ಸೊ ನಿಮ್ಮ ಫಿಯರ್ ಕನ್ಫ್ಯೂಷನ್ ಹೊರಗಾಗಿದೆ. ಓಕೆ, ಪರ್ಫೆಕ್ಟ್. ಫ್ಯಾಮ್ಲಿಗೂ ಹೊರಗಾಗಿದೆ ಇವಾಗ. ಓಕೆ. ಇಲ್ಲಿ ಬರೋ ಮುಂಚೆ ಟ್ರೇಡಿಂಗ್ ಬಗ್ಗೆ ನಿಮ್ಗೊಂದು ಟಾಪಿಕ್ ಅರ್ಥನೇ ಆಗ್ತಿರ್ಲಿಲ್ಲ, ಈಗ ನಾನು ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದೇನಾದ್ರೂ ಇದೆಯಾ? ಸ್ಟ್ರಾಟಜೀಸ್ ಮ್ಯಾಮ್. ಸಾರ್ ಹೇಳ್ಕೊಡೋ ಸ್ಟ್ರಾಟಜೀಸ್ 90% 100% ವರ್ಕ್ ಆಗುತ್ತೆ. ಓಕೆ. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನಿಮ್ಗೆ ಅನ್ಸುತ್ತೆ? 95% ಅಬೋ. ಇನ್ನು ಮಿಕ್ಕಿದ 5% ಟ್ರೇಡ್ ಮಾಡಿದ್ರೆ ಮಾಡಿದ್ರೆ 100 ಆಗ್ಬಿಡ್ತೀರಾ. ಪರ್ಫೆಕ್ಟ್. ನಿಮ್ಮಂತೆಯ ಬಿಗಿನರ್ಸು ಏನಕ್ಕೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು? ಅದರಿಂದ ಅವ್ರಿಗೇನು ಲಾಭ? ನಮ್ಮ ಫ್ರೀಡಮ್ ಮ್ಯಾಮ್ ಅದು. ಮನೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಡ್ದು ಆ ಥರ. ಇಂಡಿಪೆಂಡೆನ್ಸ್ ಅಂತೀರಾ? 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬರ್ತಿದ್ದೀರಾ, ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಮೋಹನ್ ಸರ್ ಹೇಳ್ಬೇಕಂದ್ರೆ ಅವರು ಮಹಾಗುರುಗಳು. ಹ್ಮ್. 100% ಅವರು ಸ್ಟ್ರಾಟಜೀಸ್ ಎಲ್ಲ ವರ್ಕ್ ಆಗುತ್ತೆ. ಅವ್ರಿಗೆ ನಮ್ಮಂಥವ್ರಿಗೆ ಇನ್ಸ್ಪಿರೇಷನ್. ಸೂಪರ್. ಥ್ಯಾಂಕ್ ಯು ಸೋ ಮಚ್.